ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಈ ದಿನ ನಾವು ನುಗ್ಗೆ ಸೊಪ್ಪಿನ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನುಗ್ಗೆ ಸೊಪ್ಪು ಸರ್ವೇಸಾಮಾನ್ಯವಾಗಿ ಎಲ್ಲರೂ ಉಪಯೋಗಿಸುವಂಥ ಒಂದು ತರಕಾರಿಯಾಗಿರುತ್ತದೆ. ಇದರಿಂದ ಸಾಂಬಾರನ್ನು ಮಾಡುತ್ತಾರೆ ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿಯನ್ನು ಮಾಡುತ್ತಾರೆ. ಗರ್ಭಿಣಿ ಸ್ತ್ರೀಯರು ನುಗ್ಗೆ ಸೊಪ್ಪನ್ನು ಬಳಸುವುದರಿಂದ ಇವರಲ್ಲಿರುವ ಅನಿಮಿಕ್ ಅಂದರೆ ರಕ್ತಹೀನತೆಯನ್ನು ಬಹುಮಟ್ಟಿಗೆ ತಡೆಗಟ್ಟಬಹುದು. ಹಾಗೂ ಕಿಶೋರಿಯರಲ್ಲೂ ಸಹ ಕಿಶೋರಿಯರು ಇದನ್ನು ಉಪಯೋಗಿಸುವುದರಿಂದ ಅವರಲ್ಲಿರುವ ರಕ್ತಹೀನತೆಯನ್ನು ನಾವು ತಡೆಗಟ್ಟಬಹುದು. ನುಗ್ಗೆ ಸೊಪ್ಪು ನಮ್ಮ ಕೂದಲು ಮತ್ತು ಚರ್ಮಕ್ಕೆ ತುಂಬ ಕಾಂತಿಯನ್ನು ನೀಡುವಂಥ ಸೊಪ್ಪಾಗಿರುತ್ತದೆ. ಇದರಲ್ಲಿರುವ ವಿಟಮಿನ್ಸ್ಗಳು ಎ, ಬಿ, ಸಿ ವಿಟಮಿನ್ಸ್ಗಳು, ಪ್ರೋಟೀನ್, ಕ್ಯಾಲ್ಸಿಯಂ, ಕಬ್ಬಿಣಾಂಶ ಇದರಲ್ಲಿ ಇದೆ. ಇದನ್ನು ತಿನ್ನುವುದರಿಂದ ನಮಗೆ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ. ಇದರ ಮೂಲ ಭಾರತದ ಆಗ್ರಾ ಹಾಗೂ ತಮಿಳುನಾಡು. ಹಿಂದಿನ ಕಾಲದಿಂದಲೂ ಈ ನುಗ್ಗೆ ಸೊಪ್ಪಿನ ಎಲೆಯನ್ನು ಆಯುರ್ವೇದಿಕ ಔಷಧಿಯಲ್ಲಿ ಇದನ್ನು ಬಳಸಿಕೊಳ್ಳಲಾಗುತ್ತದೆ. ಇದಕ್ಕೆ ಅಷ್ಟು ಮಹತ್ವವನ್ನು ನೀಡುತ್ತಾ ಬಂದಿದ್ದಾರೆ. ಇದರ ವೈಜ್ಞಾನಿಕ ಹೆಸರು ಮೊರಿಂಗಾ ಒಲಿಫೆರಾ ಗಿಡ ಅಂತ ಹೇಳ್ತಾರೆ. ಇದು ಮೊರಿಂಗಾ ಪ್ರಭೇದಕ್ಕೆ ಸೇರಿದ ಒಂದು ಸಸ್ಯವಾಗಿರುತ್ತದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸಂಸ್ಥೆಯವರು ನುಗ್ಗೆ ಸೊಪ್ಪನ್ನು ಸಂಶೋಧನೆ ಮಾಡಿದಾಗ ಇದರಲ್ಲಿ ವಿಶೇಷ ಗುಣ ಇದೆ ಎಂದು ಸಾಬೀತುಪಡಿಸಿರುತ್ತಾರೆ. ಬೇರೆ ಸೊಪ್ಪಿಗೆ ಹೋಲಿಸಿದರೆ ಇದರಲ್ಲಿ ತುಂಬ ಔಷಧೀಯ ಗುಣವಿದೆ ಮತ್ತು ಪೌಷ್ಟಿಕಾಂಶ ತುಂಬ ಹೆಚ್ಚಿರುತ್ತದೆ ಎಂದು ಆವಿಷ್ಕಾರದಲ್ಲಿ ತಿಳಿಸಿರುತ್ತಾರೆ. ಹಾಗೆಯೇ ಇದರ ಆವಿಷ್ಕಾರವು ಇನ್ನೂ ನಡೆಯುತ್ತಲೇ ಇದೆ. ಈ ನುಗ್ಗೆ ಸೊಪ್ಪನ್ನು ವಾರಕ್ಕೊಮ್ಮೆಯಾದರೂ ನಾವು ನಮ್ಮ ದೈನಂದಿನ ಊಟಗಳಲ್ಲಿ ಉಪಯೋಗಿಸಬೇಕು ಸ್ನೇಹಿತರೆ. ಇದರಲ್ಲಿ ಅಯೋಡಿನ್ ಹೆಚ್ಚಾಗಿರುವುದರಿಂದ ಗಳಗಂಡ ರೋಗ ಇದ್ಯಾವ ತಾಜಾ ಸೊಪ್ಪಿನಲ್ಲಿ ಅಯೋಡಿನ್ ಹೆಚ್ಚಾಗಿರುತ್ತದೆ. ಸೊಪ್ಪು ತಿನ್ನುವುದರಿಂದ ನಮಗೆ ಆದಷ್ಟು ನಾವು ಅಯೋಡಿನ್ ಕೊರತೆಯನ್ನು ನೀಗಿಸ್ಬೋದು ಮತ್ತು ಅನಿಮಿಕನ್ನು ತಡೆಗಟ್ಟಬಹುದು. ಈ ರೀತಿಯಾಗಿ ನಾವು ಹಸಿರು ತರಕಾರಿಯನ್ನು ಹೆಚ್ಚಾಗಿ ಉಪಯೋಗಿಸ್ಬೋದು. ಮತ್ತು ನಮ್ಮ ಮನೆ ಎಲ್ಲಾದರೂ ಜಾಗ ಇದ್ದಲ್ಲಿ ನಾವು ಈ ಸೊಪ್ಪುಗಳನ್ನು ಅನೇಕ ರೀತಿಯ ಸೊಪ್ಪುಗಳನ್ನು ನಾವು ಅಲ್ಲೇ ಮುಡಿ ಮಾಡಿ ಬೆಳೆದುಕೊಳ್ಳುವ ಪ್ರವೃತ್ತಿಯನ್ನು ನಾವು ಮನೆಯ ಸುತ್ತಮುತ್ತಲಿನ ಸ್ವಲ್ಪ ಜಾಗ ಇದ್ದರೂ ಸಹ ಅಲ್ಲಿ ಒಂದು ಸಣ್ಣ ಮುಡಿಯ ಮಾಡಿ ಅದನ್ನು ನಾವು ಇತರೆ ಬೀಜಗಳನ್ನು ಹಾಕುವುದರಿಂದ ಅಲ್ಲಿ ಸಸ್ಯಗಳು ಹುಲಸಾಗಿ ಬೆಳೆದು ನಮಗೆ ಆಹಾರಕ್ಕಾಗಿ ಅದನ್ನು ಬಳಸಬಹುದು ಸ್ನೇಹಿತರೆ. ಇನ್ನು ಸಿಟಿಯಲ್ಲಿರುವವರಾದರೆ ಪಾಟಿಗೂ ಸಹ ಅದನ್ನು ಹಾಕಿ ಸೊಪ್ಪಿನ ಮುಡಿಯನ್ನು ಮಾಡಿ ಅದನ್ನು ನಾವು ಉಪಯೋಗಿಸಬಹುದು. ಇಲ್ಲಿವರೆಗೂ ನನ್ನ ಈ ನುಗ್ಗೆ ಸೊಪ್ಪಿನ ಮಹತ್ವದ ಬಗ್ಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನನ್ನ ಈ ಮಾಹಿತಿ ತಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.